ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣ ದಾಸ್. ಈಗ ಮುಖ್ಯಾಂಶಗಳು. ಗೌಡರ ಗರಡಿಯಲ್ಲಿ ಲೋಕಸಭಾ ಚುನಾವಣೆ ಕಾವು. ಯಾರಾಗಲಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಎದುರಾಳಿ ಎಂಬ ಚರ್ಚೆಯಲ್ಲಿ ಜಿಲ್ಲೆಯ ಜನತೆ. ಗೌಡರ ಕುಟುಂಬಕ್ಕೆ ಮುಳುವಾಗುತ್ತಾ ಕುಟುಂಬ ರಾಜಕಾರಣ. ಮಾಡದ ತಪ್ಪಿಗೆ ಅಮಾಯಕ ಯುವಕನೋರ್ವ ಪೊಲೀಸರ ಲಾಠಿಯೇಟಿಗೆ ತುತ್ತು. ಕೆಲಸ ಕಾರ್ಯ ಬಿಟ್ಟು ಆಸ್ಪತ್ರೆ ಪಾಲಾಗಿರೋ ದಲಿತ ಯುವಕನ ಮೇಲೆ ಪೊಲೀಸರಿಂದ ನಡೆದ ಭಾರೀ ದೌರ್ಜನ್ಯ. ದಲಿತ ಪರ ಸಂಘಟನೆಗಳಿಂದ ಉಗ್ರ ಹೋರಾಟಕ್ಕೆ ಚಿಂತನೆ. ಮತ್ತು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿತ್ತು ಹೆಣ್ಣು ಚಿರತೆ. ನಿಟ್ಟುಸಿರು ಬಿಟ್ಟ ಚನ್ನರಾಯಪಟ್ಟಣ ತಾಲೂಕಿನ ಬನವಾಸೆ ಗ್ರಾಮಸ್ಥರು. ಅರಣ್ಯ ಪ್ರದೇಶಕ್ಕೆ ಚಿರತೆ ರವಾನೆಗೆ ಅರಣ್ಯ ಇಲಾಖೆ ಚಿಂತನೆ. ವಾರ್ತೆಗಳ ವಿವರ. ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಯುತ್ತಾರೆ ಎಂಬ ಸುದ್ದಿ ದಟ್ಟವಾಗಿರುವಾಗಲೇ ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆ ಮೂಡಿದ್ದು, ದೇವೇಗೌಡರ ಕುಟುಂಬಕ್ಕೆ ಕುಟುಂಬ ರಾಜಕೀಯವೇ ಈ ಬಾರಿ ಮುಳುವಾಗಲಿದೆಯಾ ಎಂಬ ಚರ್ಚೆಗೆ ಗ್ರಾಸವಾಗಿದೆ. ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಎದುರಾಳಿ ಯಾರು ಎಂಬ ಚರ್ಚೆಗೆ ಹಾಸನ ಲೋಕಸಭಾ ಕ್ಷೇತ್ರ ವೇದಿಕೆಯಾಗಿದ್ದರೆ, ಮತ್ತೊಂದೆಡೆ ಕಾಂಗ್ರೆಸ್ ಹಿರಿಯ ಮುಖಂಡ ಎ ಮಂಜು ಅವರು ಪಕ್ಷ ತೊರೆದು ಬಿಜೆಪಿ ಸೇರುತ್ತಾರೆಂಬ ಚರ್ಚೆ ಶುರುವಾಗಿದೆ. ಈ ಸಂಬಂಧ ರಾಜ್ಯ ಬಿಜೆಪಿ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಕೆಲ ದಿನಗಳ ಹಿಂದಷ್ಟೇ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯ ಘಟಕದ ಉಪಾಧ್ಯಕ್ಷ ವಿ. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮಂಜು ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ಇದಕ್ಕೆ ಪುಷ್ಟಿ ನೀಡಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬಹುದು ಎಂಬ ಊಹಾಪೋಹ ಶುರುವಾಗಿದೆ. 2014ರ ಚುನಾವಣೆಯಲ್ಲಿ ಎಚ್.ಡಿ. ದೇವೇಗೌಡ ವಿರುದ್ಧ ಸ್ಪರ್ಧಿಸಿದ್ದ ಮಂಜು ಗೌಡರ ಗೆಲುವಿನ ಅಂತರವನ್ನು 1.6 ಲಕ್ಷ ಮತಗಳಿಗೆ ಇಳಿಸಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವ ಅವರು ಮರಳಿ ರಾಜಕೀಯ ಮುಖ್ಯವಾಹಿನಿಗೆ ಬರಲು ಪ್ರಯತ್ನಿಸುತ್ತಿದ್ದಾರೆ. ಅದಕ್ಕಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಲೋಚನೆ ಹೊಂದಿದ್ದಾರೆ. ಮಂಜು ಅವರು ತಮ್ಮ ಮಾತೃ ಪಕ್ಷ ಬಿಜೆಪಿ ಅಭ್ಯರ್ಥಿಯಾದರೆ ಅನುಕೂಲ ಆಗಬಹುದು ಎಂಬುದು ನಾಯಕರ ಲೆಕ್ಕಾಚಾರ. 1999ರಲ್ಲಿ ಮೊದಲ ಬಾರಿಗೆ ಅವರು ಬಿಜೆಪಿಯಿಂದಲೇ ಶಾಸನಸಭೆ ಪ್ರವೇಶಿಸಿದ್ದರು. ನಂತರ ಎಸ್.ಎಂ. ಕೃಷ್ಣ ಅವರು ಮಂಜು ಅವರನ್ನು ಕಾಂಗ್ರೆಸ್ಗೆ ಸೆಳೆದಿದ್ದರು. ಅವರು ಪಕ್ಷ ತ್ಯಜಿಸಿದ ಬಳಿಕ ಅರಕಲಗೂಡು ಕ್ಷೇತ್ರದಲ್ಲಿ ಬಿಜೆಪಿ ಬಲಗೊಂಡಿತ್ತು. ಸದ್ಯ ಎ ಮಂಜು ಪಕ್ಷಕ್ಕೆ ಮರಳಿದರೆ ಅನುಕೂಲವಾಗುತ್ತದೆ ಎನ್ನುವುದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ಈ ಲೋಕಸಭಾ ವ್ಯಾಪ್ತಿಗೆ 8 ವಿಧಾನಸಭಾ ಕ್ಷೇತ್ರಗಳು ಬರಲಿದ್ದು, ಹಾಸನ ಜಿಲ್ಲೆಯ ಹೊಳೆನರಸೀಪುರ, ಸಕಲೇಶಪುರ, ಬೇಲೂರು, ಅರಸೀಕೆರೆ, ಚನ್ನರಾಯಪಟ್ಟಣ, ಅರಕಲಗೂಡು ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದರೆ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಜೆಡಿಎಸ್ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪ್ರಜ್ವಲ್ ರೇವಣ್ಣ ಇಂಜಿನಿಯರ್ ಪದವೀಧರ. ತಾತ ಎಚ್.ಡಿ. ದೇವೇಗೌಡ, ತಂದೆ ಎಚ್.ಡಿ. ರೇವಣ್ಣ ಅವರ ಜೊತೆ ಓಡಾಡಿ ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಟುಕೊಂಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ಗೌಡರ ನಂತರ ಪ್ರಜ್ವಲ್ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಮಾತು ಕೇಳಿಬಂದಿತ್ತು. ಇದರ ನಡುವೆಯೇ 2018ರ ವಿಧಾನಸಭಾ ಚುನಾವಣೆಯಲ್ಲೇ ಪ್ರಜ್ವಲ್ ಅವರು ಬೇಲೂರು ಅಥವಾ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಸ್ಪರ್ಧಿಸುತ್ತಾರೆ ಎಂದು ಹೇಳಲಾಗಿತ್ತು. ಆದರೆ ಈ ಬಾರಿ ಗೌಡರು ತಮ್ಮ 3ನೇ ತಲೆಮಾರನ್ನು ರಾಜಕೀಯ ಅಖಾಡಕ್ಕೆ ತರಲು ಲೋಕಸಭಾ ಚುನಾವಣೆಯನ್ನ ವೇದಿಕೆ ಮಾಡಿಕೊಂಡಿದ್ದು, ಪ್ರಜ್ವಲ್ ಗೆಲುವು ಗೌಡರ ಕುಟುಂಬಕ್ಕೆ ಅಕ್ಷರಶಃ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆಯಾದರೂ ಜಿಲ್ಲೆಯಲ್ಲಿ ಜೆಡಿಎಸ್ ಎಲ್ಲ ಹಂತದಲ್ಲಿಯೂ ಮೇಲುಗೈ ಸಾಧಿಸಿರುವುದು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟುಮಾಡಿದೆ. ಇನ್ನು ಕುಟುಂಬ ರಾಜಕಾರಣದ ಮೂಲಕವೇ ಹೆಸರಾಗಿದ್ದ ಗೌಡರ ಕುಟುಂಬ ಈ ಬಾರಿ ತಮ್ಮ 3ನೇ ತಲೆಮಾರನ್ನು ರಾಜಕೀಯ ಅಖಾಡಕ್ಕೆ ಕರೆತಿರೋದು ಅವರಿಗೆ ಮುಳುವಾಗಲಿದೆಯೇ ಎಂಬ ಚರ್ಚೆ ಗ್ರಾಸವಾಗಿದ್ದು, ಇತ್ತ ಜೆಡಿಎಸ್ಗೆ ಪ್ರಬಲ ಪೈಪೋಟಿ ನೀಡಬಲ್ಲ ಎ ಮಂಜು ಬಿಜೆಪಿ ಸೇರಿದರೆ ಅವರೊಂದಿಗೆ ಬೆಂಬಲಿಗರು ಪಕ್ಷಾಂತರ ಮಾಡಲು ನಿರ್ಧರಿಸಿದ್ದಾರೆ. ಉಳಿದವರು ಅನಿವಾರ್ಯವಾಗಿ ಮೈತ್ರಿ ಅಭ್ಯರ್ಥಿ ಬೆಂಬಲಿಸಲು ನಿರ್ಧಾರ ಕೈಗೊಂಡಿರುವುದು ಫಲಿತಾಂಶ ಬದಲಾಗಬಹುದು ಎಂದು ವಿಶ್ಲೇಷಿಸಲಾಗಿದೆ. ಆತ ಅಮಾಯಕ. ಮಾರ್ಗ ಮಧ್ಯೆ ಹೋಗುವಾಗ ರಸ್ತೆ ಬದಿಯಲ್ಲಿ ಗಲಾಟೆ ಮಾಡುತ್ತಿದ್ದಾರೆ. ಗಲಾಟೆ ಮಾಡ್ತಿರೋದು ನನ್ನ ಸ್ನೇಹಿತರೇ ಎಂದು ವಿಷಯ ತಿಳಿದು ಆತ ಬೈಕ್ ನಿಲ್ಲಿಸಿ ಏನಾಗುತ್ತಿದೆ ಎಂದು ತಿಳಿಯಲು ಹೋಗಿದ್ದಾನೆ. ಅದೇ ಸಂದರ್ಭಕ್ಕೆ ಬಂದ ಪೊಲೀಸರು ಈತನನ್ನ ಬಂಧಿಸಿ ಮನಸ್ಸಿಗೆ ಬಂದಂತೆ ಥಳಿಸಿ ಕೈಕಾಲುಗಳ ಕೆಲ ಭಾಗಗಳು ಮುರಿಯುವಂತೆ ಥಳಿಸಿದ್ದಾರೆ. ಹಾಗಾದ್ರೆ ಈತ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದೇಕೆ? ಈತನಿಗೆ ಈ ಪರಿಸ್ಥಿತಿ ಬಂದಿದ್ದೇಕೆ? ಈ ಘಟನೆ ನಡೆದಿದ್ದೆಲ್ಲಿ ಅನ್ನೋದನ್ನ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಹೌದು, ಫೆಬ್ರವರಿ 10ನೇ ತಾರೀಕು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕೊಣನೂರಿನಲ್ಲಿ ಇಂತಹದೊಂದು ಘಟನೆ ನಡೆದಿತ್ತು. ತರಕಾರಿ ವ್ಯಾಪಾರ ಮಾಡುತ್ತಿದ್ದ ಪ್ರದೀಪ್ ಎಂಬ ಯುವಕ ತನ್ನ ಗೆಳೆಯನ ಜೊತೆ ಮನೆಯಿಂದ ಹೊರಗೆ ಹೋಗುತ್ತಿದ್ದಾಗ ಮಾರ್ಗ ಮಧ್ಯೆ ಗುಂಪು ಕಟ್ಟಿಕೊಂಡು ಹೊಡೆದಾಡುತ್ತಿದ್ದವರನ್ನು ಕಂಡು ಬೈಕ್ ನಿಲ್ಲಿಸಿ ಏನಾಗುತ್ತಿದೆ ಎಂದು ತಿಳಿಯಲು ಪ್ರದೀಪ್ ಬೈಕ್ ಇಳಿದಿದ್ದಾನೆ. ಪೊಲೀಸರು ತಕ್ಷಣ ಜಾಗಕ್ಕೆ ಬಂದಿದ್ದರಿಂದ ಗಲಾಟೆ ಮಾಡುತ್ತಿದ್ದ ಗುಂಪು ಚೆಲ್ಲಾಪಿಲ್ಲಿಯಾಗಿ ಚದುರಿ ಓಡಿ ಹೋಗಿದ್ದಾರೆ. ಏನೂ ತಪ್ಪು ಮಾಡಿಲ್ಲ ಎಂಬ ಭಾವನೆ ಹೊಂದಿದ್ದ ಪ್ರದೀಪ್ ಸ್ಥಳದಲ್ಲೇ ನಿಂತಿದ್ದನ್ನು
ಕಂಡ ಪೊಲೀಸ್ ಪೇದೆಗಳಾದ ನವೀನ್ ಧನ್ರಾಜ್ ಏಕಾಏಕಿ ಕಪಾಲಕ್ಕೆ ಹೊಡೆದಿದ್ದಲ್ಲದೆ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ವಿಷಯ ತಿಳಿದ ಸಬ್ ಇನ್ಸ್ಪೆಕ್ಟರ್ ಸಾಗರ್ ಮನಬಂದಂತೆ ಪ್ರದೀಪ್ ಮೇಲೆ ಲಾಠಿ ಬೀಸಿದ್ದಾರೆ. ತೀವ್ರ ಗಾಯಗೊಂಡಿದ್ದ ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ದಾರೆ. ವೈದ್ಯರು ಎಂಎಲ್ಸಿ ಮಾಡಿಸಿ ಎಂದರೂ ಮಾಡಿಸದೆ ನಿನ್ನನ್ನ ಬಿಡುತ್ತೇವೆ, ಎಲ್ಲೂ ಗಾಯಗೊಳಿಸಿರುವುದನ್ನ ಹೇಳಬಾರದು, ಒಂದು ವೇಳೆ ಹೇಳಿದರೆ ಕೇಸ್ ಫಿಟ್ ಮಾಡಿ ಒಳಗೆ ಹಾಕುತ್ತೇವೆ ಎಂದು ಹೆದರಿಸಿದರು ಎಂದು ಪ್ರದೀಪ್ ಆರೋಪಿಸುತ್ತಿದ್ದಾರೆ. ಟೌನಿಗೆ ಹೋಗಬೇಕಾದ್ರೆ ಸರ್ ನೀರಿನ ಬಾಟ್ಲಿ ಮತ್ತು ತರಕಾರಿ ಸರ್ ಆರ್ಡ್ರ್ ಇತ್ತು ನನಗೆ. ಆರ್ಡ್ರಲ್ಲಿ ಸರ್ ಹೋಗ್ಬೇಕಾದ್ರೆ ಸರ್ ಕನಿಕಾ ಪರಮೇಶ್ವರಿ ಟೆಂಪಲ್ ಹತ್ರ ಸರ್ ನಮ್ಮ ಹುಡುಗ ಒಂದು 8 ಜನದ ಸಮ್ಮುಖದ ಒಂದು ಗುಂಪಿತ್ತು. ಗುಂಪಲ್ಲಿ ಸರ್ ನಮ್ಮ ಹುಡುಗರಿದ್ದಾಗ ಬೈಕನ್ನು ಕನಿಕಾ ಪರಮೇಶ್ವರ ಟೆಂಪಲ್ ಹತ್ರ ನಿಲ್ಲಿಸಿದೆ. ಸರ್ ನಿಲ್ಲಿಸ್ಬಿಟ್ಟು ಸರ್ ಇನ್ನೂ ಬೈಕ್ ಹೇಳ್ದಿರಲಿಲ್ಲ ಸರ್. ಆ ಕಡೆಯಿಂದ ಪೊಲೀಸು 3 ಜನ ಪೊಲೀಸು ಬಂದ್ಬಿಟ್ಟು ಸರ್ ನನ್ನ ಕೋಲ್ಪಟ್ಟು ಇಟ್ಬಿಟ್ಟು ಸರ್ ಕೆಪಾಲ್ ಕೆರೆಟ್ ಹೊಡೆದ್ರು ಸರ್. ನಾನು ಕೆಳಗಡೆ ಬಿದ್ದೆ ಸರ್. ಕೆಳಗಡೆ ಬಿದ್ದಾಗ ಸರ್ ನನ್ನ ಎದೆ ಮೇಲೆ ಧನರಾಜು ಮತ್ತು ನವೀನ್ ಕುಮಾರ್ ಇಬ್ಬರು ಹತ್ತಿ ಸರ್ ನನ್ನ ಕೆಪಾಲ್ ಕೆರೆಟ್ ಮೇಲೆ ಕೊಡದೆ ಎದ್ದೇಳಿಸಿ ಯಾವ ಊರು ಅಂತ ಕೇಳಿದ್ರು. ನಾನು ಕೊಣನೂರು ಅಂತ ಹೇಳಿದೆ. ಕೊಣನೂರಲ್ಲಿ ಯಾವ ಏರಿಯಾ ಅಂತ ಹೇಳಿದ್ರು ಸರ್. ಅವಾಗ ನಾನು ಅಂಬೇಡ್ಕರ್ ನಗರ ಅಂತ ಹೇಳಿದಾಗ ಅಂಬೇಡ್ಕರ್ನ ದನ ತಿನ್ನ ನನ್ನ ಮಕ್ಕಳ ನಿಮ್ದು ಎಲ್ಲೋದ್ರು ಇದೆ, ಯಾವ ಊರಲ್ಲಿ ಹೋದ್ರು ನಿಮ್ಮದೇ ನನ್ನ ಮಕ್ಕಳ ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಟೇಷನ್ಗೆ ತುಂಬ ಸರ್ ಅಲ್ಲೇ ಒಂದು 20-30 ಹೊಡೆದ್ಬಿಟ್ಟು ಸರ್ ನನ್ನ ಟೇಷನ್ಗೆ ಸಬ್ ಇನ್ಸ್ಪೆಕ್ಟ್ರ್ ಹತ್ರ ಚೇಂಬರಿಗೆ ಬಿಟ್ಟರು ಸರ್. ಸಬ್ ಇನ್ಸ್ಪೆಕ್ಟ್ರು ಸರ್ ನಾನು ಏನು ಅಂತ ಏನು ಕೇಳಿಲ್ಲ, ಈ ಹುಡುಗನ ಏನಕ್ಕೆ ಇಟ್ಕೊಂಡು ಬಂದಿರಿ ಅಂತ ಪೊಲೀಸ್ ಅವ್ರ ಹತ್ರ ಕೇಳಿದಾಗ ಧನರಾಜ್ ಸರ್ ಸಾಗರ್ ಸಬ್ ಇನ್ಸ್ಪೆಕ್ಟ್ರು, ಕೊಣಂದೂರು ಸಾಗರ್ ಸಬ್ ಇನ್ಸ್ಪೆಕ್ಟ್ರು ಅವ್ರು ಕೇಳಿದಾಗ ಸರ್ ಗುಂಪಲ್ಲಿ ನಿಂತಿದೆ ಸರ್, ಅದಕ್ಕೆ ಸರ್ ಇಟ್ಕೊಂಡು ಬಂದಿವಿ ಸರ್ ಇವನು ಅಂತ ಹೇಳಿದಾಗ ಸರ್ ಸಾಗರ್ ಸಬ್ ಇನ್ಸ್ಪೆಕ್ಟ್ರು ಸರ್ ನಾನು ಏನು ಅಂತ ಕೇಳಿಲ್ಲ ಸರ್. ತುಂಬ ಸರ್ ಬಟ್ಟೆ ಬಿಚ್ಚಾಕ್ಸ್ಬಿಟ್ಟು 100 ನಿಲ್ಲಿಸ್ಬಿಟ್ಟು ನನಗೆ ತುಂಬ ಹೊಡೆದಿದ್ದಾರೆ ಸರ್. ಫೈಬರ್ ಲಾಠಿ ಹೊಡೆದಿದ್ದಾರೆ ಸರ್. ತುಂಬ ಹೊಡೆದಿದ್ದಾರೆ ಸರ್. ನನಗೆ ತುಂಬ ಕಾಲು ಬೆರಳು ಮತ್ತು ಕೈ ಬೆರಳು ಫ್ರ್ಯಾಕ್ಚರ್ ಆಗಿದೆ ಸರ್. ದಯವಿಟ್ಟು ಸರ್ ನಮಗೆ ನಿಮ್ಮ ಕಡೆಯಿಂದ ನ್ಯಾಯ ದೊರಕಿಸ್ಕೊಡಿ, ನನಗೆ ಅನ್ಯಾಯ ಆಗಿದೆ ಇವತ್ತು. ಇನ್ನು ಈ ಸಂಬಂಧ ಪ್ರದೀಪ್ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಅನೇಕ ಸಂಘಟನೆಗಳ ಮೊರೆ ಹೋಗಿದ್ದು ಎಲ್ಲ ಸಂಘಟನೆಯ ಕಾರ್ಯಕರ್ತರು ಪ್ರಕರಣಕ್ಕೆ ಸಂಬಂಧಪಟ್ಟ ಪೊಲೀಸರನ್ನು ಅಮಾನತು ಮಾಡಬೇಕು, ಇಲ್ಲವಾದರೆ ಇದೇ ತಿಂಗಳ 13ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಸಾವಿರಾರು ಕಾರ್ಯಕರ್ತರೊಂದಿಗೆ ದೊಡ್ಡ ಪ್ರತಿಭಟನೆ ನಡೆಸಿ ಮಾನವ ಹಕ್ಕುಗಳ ಮೊರೆ ಹೋಗಲಾಗುತ್ತದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿಯನ್ನ ಆಗ್ರಹಿಸಿದ್ದಾರೆ. ಈ ಪ್ರದೀಪ್ ಮೇಲೆ ಅಮಾನುಷವಾಗಿ ದೌರ್ಜನ್ಯ ನಡೆಸಿರ್ತಕ್ಕಂಥ ಯಾವ ಕೊಣ್ಣೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾಗರ್ ಆಗಿರ್ಬೋದು, ಇನ್ನೂ 3 ಜನ PC-ಗಳಾಗಿರ್ಬೋದು, ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ನಾವು ಮಾನವ ಹಕ್ಕಿಂದ ನಾವು ಇದು ಹೇಳ್ತಾ ಇದ್ವಿ. ಮಾನವ ಹಕ್ಕು ಹೆಚ್ಚು ಉಲ್ಲಂಘನೆ ಆಗಿರೋದು ಈ ಸ್ಟೇಷನಲ್ಲೇ. ಈ ಹುಡುಗಿನ ಸ್ವಲ್ಪ ಹೊಸಾದರೆ ಅಲ್ಲೇ ಇನ್ನೂ ಆದರೆ ಅವನು ಅಲ್ಲೇ ಸಾಯಿಸಿಬಿಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ. ಇವನು ಏನೇ ತಪ್ಪು ಮಾಡಿದಂಥ ಅಮಾಯಕನ ಇವನು ಇನ್ನೆಲ್ಲ ತೆಗಿಲಿ. ಅವರು ಏನಾದ್ರು ಇವನ ಮೇಲೆ ಕ್ರಿಮಿನಲ್ ಕೇಸ್ ಇದ್ದಾವೆ, ಪ್ರಕರಣಗಳಿದ್ದಾವ. ಇವು ತರಕಾರಿ ಮಾರ್ಕೊಂಡು ಜೀವನ ಮಾಡೋಂಥ ಅಮಾಯಕ ಯುವಕನ ಅದೇನೋ ಸಂಬಂಧ ಇಲ್ಲತಕ್ಕಂಥ ಅಲ್ಲೇ ರೋಡಲ್ಲಿ ನಿಲ್ಲಿಸಿದ್ದಾನೆ ಅಂತ ಕರ್ಕೊಂಡು ಬಂದು ಗುಂಪಲ್ಲಿದ್ದಾನೆ ಅಂತ ಕರ್ಕೊಂಡ್ಬಂದು ಹೊಡೆದು FIR ಮಾಡಿಲ್ಲ, ಏನೂ ಮಾಡಿಲ್ಲ. FIR ಮಾಡಿಲ್ಲ ಅಂದಮೇಲೆ ಇನ್ನೇನು ಪೊಲೀಸ್ ಇಲಾಖೆ ಅಷ್ಟು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಒಂದು ತಿಂಗಳಾದ್ರೆ ಯಾರು ಇವ್ರ ಮೇಲೆ FIR ಆಗಬೇಕು, ಇಲ್ಲ ಯಾರು ಹೊಡೆದವನು ಅವ್ರ ಮೇಲೆ FIR ಆಗಬೇಕು. ಇಲ್ಲೇ ಗೊತ್ತಾಗುತ್ತೆ ಪೊಲೀಸ್ ಎಷ್ಟು ಮಟ್ಟಿಗೆ ದೌರ್ಜನ್ಯ ಮಾಡಿದ್ದಾರೆ. 13ನೇ ತಾರೀಕು 10ನೇ ತಾರೀಕು ನಡೆದಿದೆ. ಇದು ಸಂಬಂಧವಾಗಿ ನಾವು 13ನೇ ತಾರೀಕು ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ವಿ. ಇಡೀ ಜಿಲ್ಲಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತರು, ರೈತ ಪರ ಸಂಘಟನೆ, CPI ಎಲ್ಲ ಪ್ರಗತಿಪರ ಸಂಘಟನೆಗಳು ಉಗ್ರ ಹೋರಾಟ ಮಾಡ್ತಾ ಇದ್ವಿ. ನಮಗೆ DC ಲೆವೆಲಲ್ಲಿ ಒಂದು ತನಿಖೆ ಆಗಬೇಕು, ಸ್ಪೆಷಲ್ DC ಒಂದು ನೇಮಕ ಮಾಡಿ ಅವ್ರ ಲೆವೆಲಲ್ಲಿ ತನಿಖೆ ಆಗಬೇಕು. ಪೊಲೀಸ್ ಇಲಾಖೆ ಮೇಲೆ ನಮ್ಮ ನಂಬಿಕೆ ಇಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ಹೆಚ್ಚು ಸ್ಟೇಷನ್ ದೌರ್ಜನ್ಯ ಆಗ್ತಾ ಇದೆ. ವಿಷಯ ತಿಳಿದ ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಡಾಕ್ಟರ್ AN ಪ್ರಕಾಶ್ ಗೌಡ ಪ್ರದೀಪ್ರನ್ನು ಆಸ್ಪತ್ರೆಗೆ ತೆರಳಿ ಆರೋಗ್ಯ ವಿಚಾರಿಸಿದ್ದಾರೆ. ಅಲ್ಲದೆ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಭರಿಸುವುದಾಗಿ ಭರವಸೆ ನೀಡಿದ್ದು ಘಟನೆ ಬಗ್ಗೆ ಕೂಲಂಕುಷ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಅದೇನೇ ಇರಲಿ, ಮಾಡದ ತಪ್ಪಿಗೆ ಅಮಾಯಕ ಯುವಕನೋರ್ವ ಪೊಲೀಸರ ಲಾಠಿ ಏಟಿಗೆ ತುತ್ತಾಗಿ ಕೆಲಸ ಕಾರ್ಯ ಬಿಟ್ಟು ಆಸ್ಪತ್ರೆ ಪಾಲಾಗಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಬನವಾಸಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಹೆಣ್ಣು ಚಿರತೆಯೊಂದು ಮಂಗಳವಾರ ಮುಂಜಾನೆ ಸೆರೆಯಾಗಿದೆ. ತಾಲೂಕಿನ ಬನವಾಸಿ ಗ್ರಾಮದಲ್ಲಿ ಕಳೆದ 7-8 ತಿಂಗಳುಗಳಿಂದ ಚಿರತೆಯೊಂದು ಬೀಡು ಬಿಟ್ಟಿದ್ದು ಹಾವಳಿ ತೀವ್ರಗೊಂಡಿತ್ತು. ಅದರ ದಾಳಿಗೆ ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಜಾನುವಾರುಗಳು ಬಲಿಯಾಗಿದ್ದವು. ಜನತೆ ಆತಂಕದಿಂದ ಬದುಕಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮಸ್ಥರು ಈ ಬಗ್ಗೆ ಅರಣ್ಯ ಇಲಾಖೆಗೆ ದೂರು ನೀಡಿದ ಸಲುವಾಗಿ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಗ್ರಾಮದ ಸಣ್ಣೇಗೌಡರವರ ಜಮೀನಿನಲ್ಲಿ ಚಿರತೆ ಸೆರೆಯಾಗುವ ಸಲುವಾಗಿ ಬೋನು ಇಟ್ಟಿದ್ದರು. ಮಂಗಳವಾರ ಮುಂಜಾನೆ ಆಹಾರ ಹರಸಿ ಬಂದ 2 ವರ್ಷದ ಹೆಣ್ಣು ಚಿರತೆ ಬೋನಿನಲ್ಲಿ ಬಂಧಿಯಾಗಿದೆ. ಗ್ರಾಮಸ್ಥರು ವಿಷಯವನ್ನು ಅರಣ್ಯ ಇಲಾಖೆಗೆ ತಿಳಿಸಿದ ಮೇರೆಗೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯನ್ನು ಪಟ್ಟಣದ ಬೇಲಸಂದಿ ಶ್ರೀವನಕ್ಕೆ ಸ್ಥಳಾಂತರಿಸಿದ್ದಾರೆ. ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಅರಣ್ಯ ಪ್ರದೇಶಕ್ಕೆ ಚಿರತೆಯನ್ನ ಬೀಡುವುದಾಗಿ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್ ತಿಳಿಸಿದ್ದಾರೆ.
ಲೋಕಸಭಾ ಚುನಾವಣೆ ಘೋಷಣೆಯಾದ ಹಿನ್ನೆಲೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ಗಳ ಪೆರೇಡ್ ನಡೆಸಿದ ಅರಸೀಕೆರೆ ನಗರ ಠಾಣೆ ನಿರೀಕ್ಷಕ ಹಾಗೂ ತಹಸೀಲ್ದಾರ್ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿವಿಧ ದೊಂಬಿ, ಗಲಾಟೆಗಳು ಮತ್ತಿತರ ಘಟನೆಗಳ ಕೇಸು ಎದುರಿಸುತ್ತಿರುವ ರೌಡಿ ಶೀಟರ್ಗಳನ್ನು ನಗರ ಠಾಣೆಗೆ ಕರೆಯಿಸಿ ಪೆರೇಡ್ ನಡೆಸಿ ಲೋಕಸಭೆ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಹಾಗೂ ಚುನಾವಣಾ ಆಸುಪಾಸು ಹಾಗೂ ನಂತರ ಯಾವುದೇ ಅಹಿತಕರ ಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಳದಂತೆ ನಗರ ಠಾಣೆ ನಿರೀಕ್ಷಕ ರಂಗಸ್ವಾಮಿ ಹಾಗೂ ತಹಸೀಲ್ದಾರ್ ಸಂತೋಷ್ ಕುಮಾರ್ ಇಬ್ಬರು ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದಲ್ಲಿ ಅಂತಹವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದರು. ಗೌರವಯುತವಾಗಿದ್ದೀರಾ, ಗೌರವಯುತವಾಗಿರಿ. ಸಾಹೇಬರಿಗೆ ಇವಾಗ ಬೋಂಡ್ ಅವ್ರ ಪ್ರೊಸೆಸ್ ಏನಿದೆ ಅದು ಮಾಡಲೇಬೇಕಾಗುತ್ತೆ. ಬೋಂಡ್ ಅವ್ರ ಪ್ರೊಸೆಸ್ ಅರ್ಧ ಗಂಟೆ 10 ನಿಮಿಷದ ಕೆಲಸ ಒಂದು ಬಾಂಡ್ ತಕ್ಷಣ ನಾವು ಮಾಡಿ ಮುಗಿಸ್ತಾರೆ. ಗೌರವಯುತವಾಗಿರಬೇಕು. ಮತ್ತು ಏನಾದರೂ ಬೇರೆ ಏನಾದರೂ ನಿಮ್ಗೇನಾದರೂ ಅಕಸ್ಮಾತ್ ಉದ್ದೇಶಪೂರ್ವಕ ಏನೋ ತೊಂದರೆ ಮಾಡಿದ್ರೆ ನಮ್ಗೆ ಹೇಳಬೇಕು. ನೀವಾಗಿ ನೀವು ಏನೋ ನಿಯಮ ಕಾನೂನನ್ನ ಕೈ ತಾಡೋದಾಗಲಿ ನೀವು ನಾನು ಹಂಗಿದ್ದೆ ಇವತ್ತು ಅವನು ಹಂಗಂತ ನೀವೇನು ಮಾಡೋಕ್ಕೆ ಹೋಗೋದು. ಏನೇ ಇದ್ರೆ ಅರೌಂಡ್ ದಿ ಕ್ಲಾಕ್ 24 ಅವರ್ಸು ನಾವು ನಿಮ್ಮ ಜೊತೆಗಿರ್ತೀವಿ. ಒಂದ್ಸರಿ ರೌಡಿ ಶೀಟ್ ಓಪನ್ ಮಾಡ್ತಾ ಇರ್ತೀರ, ನಿಮ್ಮನ್ನ ಕೆಟ್ಟ ರೀತಿಯಿಂದ ನೋಡಬೇಕು, ನೀವು ಅದರಿಂದ ಅದೇ ಚಾನಲ್ ಮುಂದುವರೆಗೆ ಮಾಡಬೇಕು ಅಂತ ನಮ್ಮ ಇರಾದೆ ಇರೋದಿಲ್ಲ. ಗೊತ್ತಾಯ್ತಾ? ಗೌರವಯುತವಾಗಿರಬೇಕು. ಎಲೆಕ್ಷನ್ ಶಾಂತಿ ರೀತಿಯಿಂದ ಇರಬೇಕು. ಇನ್ ಜನರಲ್ಲು ಇವಾಗೇನು ಅರಸೀಕೆರೆ ಒಂದು 2 ವರ್ಷಗಳಿಂದ ಶಾಂತಿ ರೀತಿಯಿಂದ ಇದೆ ಇಡೀ ಕರ್ನಾಟಕದಲ್ಲಿ. ಈ ಸಂದರ್ಭದಲ್ಲಿ ನಗರ ಠಾಣಾ ಎಸ್ಐ ವೆಂಕಟೇಶ್ ಮತ್ತಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪದವಿಯನ್ನಷ್ಟೇ ನೀಡಲು ಇರುವುದು ಎಂಬ ಧೋರಣೆಯಿಂದ ಹೊರಬಂದು ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ತುಂಬುವಲ್ಲಿ ಮುಂದಾಗಬೇಕು ಎಂದು ಲೇಖಕಿ ಸಾಮಾಜಿಕ ಕಾರ್ಯಕರ್ತೆ ರೂಪಾ ಹಾಸನ್ ಹೇಳಿದ್ದಾರೆ. ಚನ್ನರಾಯಪಟ್ಟಣದಲ್ಲಿನ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ 2018-19ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಸಮಾರೋಪ ಭಾಷಣ ನುಡಿಗಳನ್ನಾಡಿದ ಅವರು, ಇಂದಿನ ಶಿಕ್ಷಣ ವ್ಯವಸ್ಥೆ ಎತ್ತ ಸಾಗುತ್ತಿದೆ ಎಂಬ ಆತ್ಮಾವಲೋಕನದ ಅಗತ್ಯತೆ ಇದೆ. ಶಿಕ್ಷಣದಿಂದ ಮಾತ್ರ ಕಲಿತವರಲ್ಲಿ ಅಜ್ಞಾನದಲ್ಲಿರುವವರನ್ನು, ವಿವೇಕಶೂನ್ಯರನ್ನು ಮತ್ತು ಅಂಧಕಾರದಲ್ಲಿ ಮೂಢನಂಬಿಕೆಯಲ್ಲಿ ಮುಳುಗಿರುವವರನ್ನು ಹೊರತರಲು ಸಾಧ್ಯ. ಇದು ನಿಜವಾದ ಶಿಕ್ಷಣದ ಸ್ವರೂಪ. ಆದರೆ ನಾವುಗಳು ಅದರಿಂದ ವಿಮುಖರಾಗುತ್ತಿದ್ದೇವೆ. ಇಂದಿನ ಯುವಕರು ದೇಶದ ಸಂಪತ್ತು. ಸಾಧನೆ ಮಾಡುವ ಶಕ್ತಿ ಇರುವುದು ಯುವಕರಿಗೆ ಮಾತ್ರ. ಆದರೆ ಅವರನ್ನು ಸರಿಯಾದ ಸನ್ಮಾರ್ಗದಲ್ಲಿ ಬಳಕೆ ಮಾಡಿಕೊಳ್ಳುವಲ್ಲಿ ನಾವು ಎಡವುತ್ತಿದ್ದೇವೆ. ಸ್ವಾತಂತ್ರ್ಯ ದೊರಕಿ 70 ವರ್ಷ ಕಳೆದರೂ ಅಭಿವೃದ್ಧಿ ಎಂದರೆ ಕಟ್ಟಡ, ರಸ್ತೆ, ಅಣೆಕಟ್ಟುಗಳನ್ನು ಕಟ್ಟುವುದು ಎಂಬಷ್ಟೇ ಭಾವಿಸಿರುವುದು ದುರಂತವೆಂದರು. ಏನು ತರ್ಕದಲ್ಲಿರುವಂತಹ, ಅಜ್ಞಾನದಲ್ಲಿರುವಂತಹ, ವಿವೇಕ ಶೂನ್ಯವಾಗಿರುವಂತಹ ಜನರನ್ನ, ಅಂಧಕಾರದಲ್ಲಿ ಮೂಢನಂಬಿಕೆಗಳಲ್ಲಿ ಮುಳುಗಿರುವಂತಹ ಸಮುದಾಯವನ್ನ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ನಿಜವಾದಂತಹ ಶಿಕ್ಷಣ ಮತ್ತು ಶಿಕ್ಷಣವನ್ನು ಪಡೆದವರ ಉದ್ದೇಶ ಮತ್ತು ಗುರಿಯಾಗಿರಬೇಕು. ಆದರೆ ಇವತ್ತು ನಾವು ಆ ಉದ್ದೇಶದಿಂದ ಎಲ್ಲೋ ವಿಮುಖರಾಗ್ತಾ ಇದ್ದೀವೇನೋ ಅಂತ ನನಗೆ ಮತ್ತೆ ಮತ್ತೆ ಆತಂಕ ಆಗ್ತಾ ಇದೆ. ಅದು ನನ್ನವರ ಆತಂಕ ಅಲ್ಲ. ಇವತ್ತು ನನಗಿಂತ ಹಿರಿಯರು ಒಂದು ವಿಷಾದದ ಸ್ಥಿತಿಯಲ್ಲಿ ನಮ್ಮ ಕೈ ಮೀರಿ ಹೋಗಿದೆ ಎಂಬ ಪರಿಸ್ಥಿತಿ, ದೇಶದ ಪರಿಸ್ಥಿತಿ, ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ವಿಷಾದ ಸ್ಥಿತಿಯಲ್ಲಿ ಹೋಗಿದ್ರೆ ನನ್ನಂತ ನಡುವಯಸ್ಸಿನವರು ಒಂದು ಆತಂಕವನ್ನ, ಹಠವನ್ನ. ಸಮಾರಂಭದಲ್ಲಿ ಭಾಗವಹಿಸಿದ್ದ ಬೆಂಗಾಲ್ ವಾರಿಯರ್ಸ್ನ ಪ್ರೊ ಕಬಡ್ಡಿ ಆಟಗಾರ ವಿಠಲ್ ಮೇಟಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಹಂತದಲ್ಲಿ ಓದಿನಷ್ಟೇ ಮಹತ್ವವನ್ನು ಕ್ರೀಡೆಗೆ ನೀಡಬೇಕು. ಕ್ರೀಡೆಯ ಸಲುವಾಗಿ ಸಾಧನೆ ಮಾಡಿದ ಫಲ ನಾನಿಲ್ಲಿ ನಿಂತಿರುವುದು ಎಂದ ಅವರು, ಇತ್ತೀಚೆಗೆ ದೇಶದಲ್ಲಿ ಕ್ರೀಡಾ ವಲಯಕ್ಕೆ ಹೆಚ್ಚು ಆದ್ಯತೆ, ಪ್ರೋತ್ಸಾಹ ನೀಡುತ್ತಿದ್ದು, ಶಾಲೆ, ಕಾಲೇಜಿನಲ್ಲಿ ದೈಹಿಕ ಚಟುವಟಿಕೆಗೆ ಮೀಸಲಾದ ಸಮಯವನ್ನು ಬಳಕೆ ಮಾಡಿಕೊಳ್ಳುವಂತೆ ಮತ್ತು ಪ್ರಾಂಶುಪಾಲರು ಹೆಚ್ಚು ಕಾಳಜಿ ವಹಿಸಿ ಹೆಚ್ಚು ಕ್ರೀಡಾಕೂಟದಲ್ಲಿ ತಮ್ಮ ಮಕ್ಕಳನ್ನು ತೊಡಗಿಸಿದಾಗ ಹೆಚ್ಚು ಸ್ಫೂರ್ತಿ ಬರಲು ಸಾಧ್ಯವೆಂದರು. ಇಲ್ಲಿ ಬಂದು ನನ್ನ ಊರು ಯಾವುದು ಬಾಗಲಕೋಟೆ, ನಾನು ವರ್ಕ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಸೊ ಪ್ರೆಸೆಂಟ್ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ಬರೋಕ್ಕೆ ಕಾರಣ ನನಗೆ ಮೇನ್ ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸಿಂದ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಎಲ್ಲ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಒಂದು ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹಾಗೆ ನಾವು ದೇಶ ನಮಗೆ ಕೊಟ್ಟೋದಕ್ಕಿಂತ ಮುಂಚೆ ನಾವು ದೇಶಕ್ಕೋಸ್ಕರ ಏನು ಸೇವೆ ಮಾಡ್ತೀವಿ, ಏನು ಮಾಡಿದ್ರೆ ಇಂಪಾರ್ಟೆಂಟ್ ಆಗುತ್ತೆ.
ಈ ಸಂದರ್ಭ ಮತ್ತೊಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಎಸ್ಪಿ ಆನಂದ್ ರವರನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೆ ಚಂದ್ರನ್, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ತಮ್ಮಣ್ಣಗೌಡ ಹಾಜರಿದ್ದರು. ದೇವಸ್ಥಾನದ ಕಳಪೆ ಕಾಮಗಾರಿಯಿಂದ ಕಟ್ಟಡದ ಚಾವಣಿ ಕುಸಿದು ತೀವ್ರವಾಗಿ ಗಾಯಗೊಂಡಿರುವ ಕುಮಾರ್ ಎಂಬಾತನಿಗೆ ಸೂಕ್ತ ನ್ಯಾಯ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಇಂದು ಮಾರನಾಯಕನಹಳ್ಳಿ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಡಿಸೆಂಬರ್ 15, 2018ರಂದು ಬೆಳಗ್ಗೆ ಮಾತುಬಾರದ ಮೂಕ ಕುಮಾರನ್ನು ಸುಮಾರು 2 ವರ್ಷಗಳಿಂದ ನಿರ್ಮಾಣಗೊಳ್ಳುತ್ತಿರುವ ಮಾರನಾಯಕನಹಳ್ಳಿ ಗ್ರಾಮದ ಶ್ರೀ ಉರಿ ಜಂಗಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಟ್ಟಡದ ಚಾವಣಿ ಕುಸಿದು ಆತನ ಮೈಮೇಲೆ ಬಿದ್ದಿದೆ. ಇದರಿಂದಾಗಿ ಆತನ ಬೆನ್ನು, ಮೂಳೆ ಹಾಗೂ ಅದಕ್ಕೆ ಸಂಬಂಧಿಸಿದ ನರ ತುಂಡಾಗಿದೆ. ಪರಿಶಿಷ್ಟ ಜಾತಿಗೆ ಸೇರಿದ ಈತ ಯಾವುದೇ ಜಮೀನನ್ನ ಹೊಂದಿಲ್ಲ. ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಆದ್ದರಿಂದ ಈತನಿಗೆ ಸೂಕ್ತ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದರು. ದೇವಸ್ಥಾನದ ಕಳಪೆ ಕಾಮಗಾರಿಗೆ ಸಂಬಂಧಿಸಿದ ಅಪ್ಪನ ಗ್ರಾಮದ ಕೃಷ್ಣ, ಇಂಜಿನಿಯರ್ ಪುಟ್ಟಸ್ವಾಮಿ ಹಾಗೂ ಕಾಂಟ್ರಾಕ್ಟರ್ ತೀರ್ಥರಾಜ್ ಈ ಮೂವರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸುವಂತೆ ಈ ಹಿಂದೆ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಆದರೆ ಇದುವರೆಗೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ ಅವರು ಸೂಕ್ತ ನ್ಯಾಯಕ್ಕಾಗಿ ಆಗ್ರಹಿಸಿದರು. ನಮ್ಮ ಅಣ್ಣ ಕುಮಾರ ಅಂತ ಪೇಷೆಂಟು HRP ಗ್ರಾಂಟಿಂದವ ಮಾರನಾಯಕನಹಳ್ಳಿ ಗ್ರಾಮದಲ್ಲಿ ಉರಿ ಜಂಗಮೇಶ್ವರ ಅಂತ ದೇವಸ್ಥಾನನ ಕಾಮಗಾರಿ ನಡೀತಿತ್ತು. ಅದರ ಮೇಲ್ಛಾವಣಿ ಕುಸಿದು ಬಿದ್ದಿರುತ್ತೆ. ಕಳಪೆ ಕಾಮಗಾರಿಯಿಂದ ಮೇಲ್ಛಾವಣಿ ಕುಸಿದು ಬಿದ್ದುಬಿಟ್ಟು ನಮ್ಮ ಅಣ್ಣವರಿಗೆ ಬೆನ್ನು ಮೂಳೆ ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಏನಿದೆ ಅದು ಮುರಿದೋಗಿದೆ. ಮತ್ತು ಅದರಲ್ಲಿ ಸಂಬಂಧಪಟ್ಟದೊಂದು ನರು ಕೂಡ ಡ್ಯಾಮೇಜ್ ಆಗಿದೆ. ಅಲ್ಲಿ ನಮ್ಮ ಉರಿ ಜಂಗಮೇಶ್ವರ ದೇವಸ್ಥಾನದ ಕಳಪೆ ಕಾಮಗಾರಿ ನಡೆಸ್ತಂಥವರು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ಗಣೇಶ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರ ಕಾಮಗಾರಿಯನ್ನು ನಡೆಸ್ಕೊಟ್ಟಿದ್ದಾರೆ HRP ಗ್ರಾಂಟ್ ಕಡೆಯಿಂದವ. ಅದ್ರ ಸಂಬಂಧಪಟ್ಟ ಸಬ್ ಕಾಂಟ್ರಾಕ್ಟರ್ ಕೃಷ್ಣಣ್ಣ ಮತ್ತು ತೀರ್ಥರಾಜು ಇಂಜಿನಿಯರು ಅವರು ಯಾರೂ ಸಹ ಇದಕ್ಕೆ ಸ್ಪಂದಿಸಿಲ್ಲ. ನಾವು FIR ಫೇಲ್ ಮಾಡಿ ಕೇಸನ್ನು ಹಾಕಿದ್ದೀವಿ. ಅಲ್ಲಿ ಆಲೂರು ತಾಲೂಕಲ್ಲಿ ಇದುವರೆಗೂ 3 ತಿಂಗಳಾಯಿತೆ. 3 ತಿಂಗಳಾದರೂ ಸಹ ಇದುವರೆಗೂ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಕೋರ್ಟಿಗೆ. ಇಲ್ಲಿ ಇವ್ರ ತಾಯಿ ನಮ್ಮ ಕುಮಾರ ನಮ್ಮ ಅಣ್ಣ ಇದ್ದಾರಲ್ಲ, ಅವ್ರ ಮಕ್ಕಳು ಕೂಡ ಬಂದಿದ್ದಾವೆ 2. ಆ ಮಕ್ಕಳದ್ದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಅನಾಥ ಆಗಿದ್ದಾವೆ. ಈಗ ಆಲ್ರೆಡಿ 4 ತಿಂಗಳ ಹಿಂದೆ ತನ್ನ ತಾಯಿಯನ್ನು ಕಳ್ಕೊಂಡಿದ್ದಾವೆ. ಈಗ ತಂದೆ ಸ್ಥಿತಿ ಕೂಡ ಗಂಭೀರವಾಗಿದೆ. ಮಕ್ಕಳು ಫುಲ್ಲು ಅನಾಥವಾಗಿದ್ದಾವೆ. ನಾಳೆ ದಿವಸ ಎಲ್ಲಿ ಬೀದಿ ಬೀಳ್ತಾವೋ ಅನ್ನೋದೊಂದು ಭಯ ಕೂಡ ಸಂಭವಿಸ್ಬಿಟ್ಟಿದೆ. ಈಗ ನಮಗೆ MLA ಅವ್ರ ಹತ್ರ ಹೋಗಿದ್ದೀವಿ, ಮತ್ತು ಇದು ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ದೀವಿ, DC ಆಫೀಸ್ ಹತ್ರ ಬಂದೀವಿ. ಎಲ್ಲ ಕಡೆಯಲ್ಲೂ ಮೊರೆ ಹೋಗ್ತಿದ್ದೀವಿ. ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ನಮ್ಮ ಕಷ್ಟಕ್ಕೆ. ಈ ಸಂದರ್ಭದಲ್ಲಿ ಗಾಯಾಳು ಕುಟುಂಬದವರು ಹಾಗೂ ಮಾರನಾಯಕನಹಳ್ಳಿ ಗ್ರಾಮದ ಎಂ ಶಿವಣ್ಣ, ಈರಯ್ಯ, ಪ್ರಕಾಶ್, ಭಾನುಪ್ರಕಾಶ್, ಶಂಕರ್ ಇತರರು ಹಾಜರಿದ್ದರು. ಶಾಲೆಯಲ್ಲಿ ಪ್ರತಿ ಸೋಮವಾರ ನೀಡುವ ಫೋಲಿಕ್ ಆಸಿಡ್ ಮಾತ್ರೆ ತಿಂದು ವಾಂತಿ ಮಾಡಿಕೊಂಡ ಕೆಲ ಮಕ್ಕಳು ಆಸ್ಪತ್ರೆಗೆ ಸೇರಿದ ಘಟನೆ ನಡೆದಿದೆ. NHPS ಶಾಲೆಯಲ್ಲಿ ಎಂದಿನಂತೆ ಸೋಮವಾರ ಮಕ್ಕಳಿಗೆ ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ನೀಡಿದ್ದು ಸೇವಿಸಿದ ಕೆಲ ಮಕ್ಕಳು ವಾಂತಿ ಮಾಡಿಕೊಂಡಿದ್ದಾರೆ. ಕಳೆದ ವಾರವೂ ಸಹ ಇದೇ ರೀತಿ ಕೆಲವು ಮಕ್ಕಳು ವಾಂತಿ ಮಾಡಿಕೊಂಡಿದ್ದು ಪೋಷಕರು ಈ ಬಗ್ಗೆ ಶಾಲೆಗೆ ಮಾಹಿತಿ ನೀಡಿಲ್ಲ. ಎಂದಿನಂತೆ ಸೋಮವಾರ ಕೂಡ ಮಾತ್ರೆ ತಿಂದ ನಂತರ ಮಕ್ಕಳಿಗೆ ವಾಂತಿ ಶುರುವಾಗಿದೆ. ಸಂಜೆ ಶಾಲೆಯಿಂದ ಮನೆಗೆ ತೆರಳಿದ ಮಕ್ಕಳು ವಾಂತಿ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲು ಮಾಡಿದರು. ಈ ಸಂದರ್ಭದಲ್ಲಿ ಮುಬಾರಕ್ ಎನ್ನುವವರ ಮಗಳು ನಿದಾ ಖಾನ್ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದು ನಡೆದಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಕೆಯನ್ನ ಆಸ್ಪತ್ರೆಗೆ ತಂದು ದಾಖಲಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪೋಷಕರ ಅನುಮತಿ ಇಲ್ಲದೆ ಯಾವುದೇ ಮಾತ್ರೆ ನೀಡಬಾರದು ಎಂದರು. ಗೌರ್ಮೆಂಟ್ ಆಸ್ಪತ್ರೆ ಅಡ್ಮಿಟ್ ಮಾಡೋ ಪ್ರಿನ್ಸಿಪಾಲ್ ಫೋನ್ ಮಾಡಿದ್ರು, ಅವ್ರು ರೆಸ್ಪೆಕ್ಟ್ ತಗೊಂಡಿಲ್ಲ, ಬಂದಿಲ್ಲ. ಸಹಕರಿಸಬೇಕು. ಮಕ್ಕಳಿಗೆಲ್ಲ ಇನ್ನೊಂದ್ಸತಿ ಇದು ಎಕ್ಸ್ಪೈರಿ ಡೇಟ್ ಎಲ್ಲ ನೋಡ್ಬಿಟ್ಟು ಮಾತ್ರೆ ಎಲ್ಲ ಕೊಡಬೇಕು. ಮಕ್ಕಳು ಪೇರೆಂಟ್ಸ್ ಪರ್ಮಿಷನ್ ತಗೊಂಡು ಮಾತ್ರೆ ಕೊಡಬೇಕು. ಹೋದ ವಾರನೂ ಹಿಂಗೆ ಆಗಿತ್ತು. ಈ ವಾರ ತುಂಬಾ ಸುಸ್ತಾಗಿ ಕರ್ಕೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ಕೆಲ ಮಕ್ಕಳು ಮಾತ್ರೆ ತಿಂದು ಅಸ್ವಸ್ಥರಾಗಿದ್ದು ಮಾತ್ರೆಗಳ ಅವಧಿ ಬಗ್ಗೆ ಅಥವಾ ಯಾವ ಮಕ್ಕಳಿಗೆ ಮಾತ್ರೆ ಸೇವನೆಯಿಂದ ತೊಂದರೆ ಉಂಟಾಗುತ್ತಿದೆ ಎಂದು ಗಮನಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಇದರ ಜೊತೆ ಬೆಳೆಯುವ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಫೋಲಿಕ್ ಆಸಿಡ್ ಮಾತ್ರೆ ನೀಡುತ್ತಿದ್ದು ಇದನ್ನು ತಿಂದು ಎಲ್ಲ ಮಕ್ಕಳು ಅಸ್ವಸ್ಥರಾಗಿಲ್ಲ. ಈ ಮಾತ್ರೆ ಸೇವನೆಯಿಂದ ತೊಂದರೆ ಅನುಭವಿಸಿರುವ ಮಕ್ಕಳ ಪೋಷಕರು ತೊಂದರೆಗೆ ಕಾರಣವೇನೆಂದು ತಮ್ಮ ಮಕ್ಕಳ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದು ಅಗತ್ಯವಾಗಿದೆ. ಹಲವು ದಶಕಗಳಿಂದ ಬೇಸಾಯ ಮಾಡುತ್ತಿರುವ ಜಮೀನಿಗೆ ಅರಣ್ಯ ಇಲಾಖೆ ಕಾಲುವೆ ಮಾಡುವ ಮೂಲಕ ರೈತರನ್ನು ಏಕಾಏಕಿ ಒಕ್ಕಲೆಬ್ಬಿಸುತ್ತಿದೆ ಎಂದು ಆರೋಪಿಸಿ 30ಕ್ಕೂ ಹೆಚ್ಚು ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು.
ಬೇಲೂರು ತಾಲೂಕಿನ ಆಲದಹಳ್ಳಿ, ಬಿಪಿ ಕೊಪ್ಪಲು, ಅಡಗೂರು ಗ್ರಾಮಸ್ಥರು ಹಾಗೂ ಮಾದಿಹಳ್ಳಿಯ ಭಾಗದಲ್ಲಿ 1957ರಿಂದಲೂ ಇಲ್ಲಿನ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಆದರೆ ಇದೀಗ ಅರಣ್ಯ ಇಲಾಖೆ ನಮ್ಮನ್ನು ಒಕ್ಕಲೆಬ್ಬಿಸಲು ಸಂಚು ನಡೆಸುತ್ತಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿ, ಈ ಜಮೀನುಗಳಿಗೆ ಪಹಣಿ, ಪಟ್ಟ, ಮ್ಯೂಟೇಷನ್ಗಳು ಇದೆ. ಸುಮಾರು 20ಕ್ಕೂ ಹೆಚ್ಚು ಗ್ರಾಮದ 3,385 ಎಕರೆ ಜಮೀನು ಉಳುಮೆ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ 1,500 ರೈತ ಕುಟುಂಬ ಅರಣ್ಯ ಇಲಾಖೆಯ ರೈತ ವಿರೋಧಿ ಧೋರಣೆಯಿಂದ ಬೀದಿ ಪಾಲಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಸುಮಾರು 50-60 ವರ್ಷದ ಹಿಂದೆ ಭೂಹೀನರ ನಿರ್ಗತಿಕರಿಗೆ ಅವರಿಗೆ ಪುನರ್ವಸತಿಗಾಗಿ ಅವರಿಗೆ ಒಂದಿಷ್ಟು ಭೂಮಿಗಳನ್ನು ಮಂಜೂರು ಮಾಡಿಕೊಡ್ತಾರೆ. ಭೂಮಿ ಮಂಜೂರು ಮಾಡುವಾಗ ಹಂಗಾಮಿ ಸಾಗುವಳಿ ಚೀಟಿ ಕೊಟ್ಟು ಕಾಯಂ ಸಾಗುವಳಿ ಚೀಟಿ ಪಡೆಯುವಂಥವ್ರಿಗೆ ಆದೇಶ ಕೊಟ್ಟಿರ್ತಾರೆ. ಈ ಜನರಿಗೆ ಅವತ್ತಿನ ಅನಕ್ಷರಸ್ಥ ಜನರು ಈ ಕಾಯಂ ಸಾಗುವಳಿ ಚೀಟಿ ಪಡಿಬೇಕು ಅನ್ನೋದು ಅವರಿಗೆ ಮನವರಿಕೆ ಆಗ್ದೇ ಇದೇ ನಮಗೆ ಪರ್ಮನೆಂಟು ಇದು ಸಾಗುವಳಿ ಚೀಟಿ ಅಂತ ನಂಬಿಕೊಂಡು ಅವರು ಜೀವನ ಮಾಡ್ಕೊಂಡು ಬಂದರು. ತಲಾ 1 ಎಕರೆ 2 ಎಕರೆ ಈ ಥರ ಭೂಮಿ ಮಂಜೂರಾಗಿದೆ. ಅವರಿಗೆ ಹಂಗಾಮಿ ಸಾಗುವಳಿ ಚೀಟಿನ ರದ್ದುಪಡಿಸಿ ಮತ್ತು ಕಾಯಂ ಸಾಗುವಳಿ ಚೀಟಿ ಕೊಡೋದ್ರ ಮೂಲಕ ರೈತರಿಗೆ ಮತ್ತೆ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತೇಳಿ ನಾವು ಈ ಮೂಲಕ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಯ ರೈತರು ಮತ್ತು ಎಲ್ಲ ದಲಿತರು ಮತ್ತು ಇತರೆ ಭೂವಿನ ನಿರ್ಗತಿಗರಿರ್ತಕ್ಕಂಥ ಪರವಾಗಿ ನಾವು ಇವತ್ತು ಸರ್ಕಾರವನ್ನು ಮತ್ತು ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಈರಪ್ಪ, ವಿಜಯ್ ಕುಮಾರ್, ಮಂಜುನಾಥ್ ಸೇರಿದಂತೆ ಹಲವು ರೈತರು ಭಾಗವಹಿಸಿದ್ದರು. ಎಲ್ಲ ವರ್ತಮಾನಕ್ಕೂ ವಚನ ಎಂಬ ಚಿಂತನಾಗೋಷ್ಠಿಯನ್ನು ಮಾರ್ಚ್ 14ರಂದು ಗುರುವಾರ ಬೆಳಗ್ಗೆ 10:30ಕ್ಕೆ ಕೌಟಂಡಿಯ ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪ್ರೊಫೆಸರ್ ಡಾ ಮಂಜುನಾಥ್ ಹೇಳಿದರು. ಪಟ್ಟಣದಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಹಾಸನ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ಸಕಲೇಶಪುರ ಮತ್ತು ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾನಿಲಯ ಕೌಡಳ್ಳಿ ಇವರ ಸಹಯೋಗದೊಂದಿಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ವಚನ ಸಾಹಿತ್ಯದ ಅನಿವಾರ್ಯದ ಕುರಿತು ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಡಿ ಬಸವಣ್ಣನವರು ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾನಿಲಯ ಕೌಡಳ್ಳಿ ಪ್ರಾಂಶುಪಾಲರಾದ ಎನ್ಎಸ್ ಸುರೇಶ್ ರವರು ನೆರವೇರಿಸಲಿದ್ದಾರೆ. ಪ್ರಾಸ್ತಾವಿಕ ನುಡಿಯನ್ನು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಹಾಸನ ಗೌರವಾಧ್ಯಕ್ಷರಾದ ವೈಸಿ ರುದ್ರಪ್ಪ ಹಾಗೂ ಕೋಶಾಧ್ಯಕ್ಷರಾದ ಎಂಆರ್ ಚಂದ್ರಶೇಖರ್, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಹಾಸನದ ಉಪಾಧ್ಯಕ್ಷರಾದ ಎನ್ಎಸ್ ಪಾಟೀಲ್ ಹಾಗೂ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಸಕಲೇಶಪುರದ ಪ್ರಾಂಶುಪಾಲರಾದ ಎಸ್ಎನ್ ನಾಗೇಂದ್ರ ಪ್ರಸಾದ್ ರವರು ಗೌರವ ಉಪಸ್ಥಿತರಾಗಿರುತ್ತಾರೆ. ಸಾಹಿತಿಗಳಾದ ತಿರುಪತಿ ಹಳ್ಳ ಶಿವಶಂಕರಪ್ಪ ಮತ್ತು ಬಿಜಿವಿಎಸ್ ಅಹಮದ್ ಹಗರೆ ಇವರುಗಳು ವಚನದ ವಿಷಯವಾಗಿ ಉಪನ್ಯಾಸವನ್ನು ನೀಡಲಿದ್ದಾರೆ ಎಂದರು. ಬೆಳಗ್ಗೆ 10:30 ಗಂಟೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತದೆ. ಉದ್ಘಾಟನೆಯನ್ನು ಜೆಎಸ್ಎಸ್ ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಎಸ್ ಸುರೇಶ್ ರವರು ನಡೆಸಿಕೊಡ್ತಾರೆ. ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಬಿಡಿ ಬಸವಣ್ಣನವರು ಸರ್ವಾಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ವಾಸ್ತವಿಕ ನುಡಿಯನ್ನು ಶ್ರೀಮತಿ ಸುಶೀಲಾ ಸೋಮಶೇಖರ್ ಅವರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ವೈಸಿ ರುದ್ರಪ್ಪನವರು, ಡಾಕ್ಟರ್ ಎಂಆರ್ ಚಂದ್ರಶೇಖರ್ ಅವರು ಗೌರವ ಉಪಸ್ಥಿತಿಯಲ್ಲಿ ಇರ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಚಿಂತನಾಗೋಷ್ಠಿಯಲ್ಲಿ ತಿರುಪತಿಹಳ್ಳಿ ಶಿವಶಂಕರಪ್ಪ ಅನ್ನುವಂತಹ ಹಾಸನದ ಸಾಹಿತಿಗಳು, ಇವರು ವಚನ ಕ್ರಾಂತಿಯ ಪ್ರತಿಭಟನೆ ಮತ್ತು ಪರ್ಯಾಯ ಸ್ಥಾಪನೆಯ ನೆಲೆಗಳು ಅನ್ನೋ ವಿಷಯವನ್ನು ಕುರಿತು ವಿಚಾರವನ್ನ ಮಂಡಿಸ್ತಾರೆ. ನಿಜವಾದ ಭಕ್ತಿ ಮತ್ತು ಶ್ರದ್ಧೆಯಲ್ಲಿ ಇರುತ್ತದೆಯೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆಂದು ಪೊಲೀಸ್ ಶಿವರಾಮಣ್ಣ ತಿಳಿಸಿದರು. ತಾಲೂಕಿನ ಕೋಗಿಲೆಮನೆ ಗ್ರಾಮದಲ್ಲಿ ವೀರಭದ್ರೇಶ್ವರ ಮತ್ತು ಕಾಳಮ್ಮನವರ ಪೆಟ್ಟಿಗೆ ದೇವರ ಜಾತ್ರಾ ಮಹೋತ್ಸವ ಜರುಗಿತು. ಜಾತ್ರೆಯ ವಿಶೇಷವೇನೆಂದರೆ ಸುಮಾರು 75 ಜನರ ಕುಲದೇವರಾಗಿದ್ದು, ಗ್ರಾಮದ ಮಳೆಕೆರೆ ಪ್ರಸಾದಿಹಳ್ಳಿ, ಕೋಗಿಲೆಮನೆ, ಕಾಳಿನಹಳ್ಳಿ, ಜಗಪೂರನಹಳ್ಳಿಯ ಅಣ್ಣ ತಮ್ಮಂದಿರು ಗ್ರಾಮಸ್ಥರು ಸೇರಿ ಆಚರಿಸುತ್ತಿದ್ದು, ಇಲ್ಲಿ ದೇವಾಲಯ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯ ಸಮಿತಿ ಅಧ್ಯಕ್ಷ ಪೊಲೀಸ್ ಶಿವರಾಮಣ್ಣ, ದೇವಸ್ಥಾನದ ಮೂಲಕ ಜನರು ಶಾಂತಿ ನೆಮ್ಮದಿಯನ್ನ ಕಂಡುಕೊಂಡು ತಮ್ಮ ಜೀವನವನ್ನ ನಡೆಸಬೇಕು, ಗ್ರಾಮಗಳಲ್ಲಿರುವ ಅಶಾಂತಿಯನ್ನು ಹೋಗಲಾಡಿಸಬೇಕು ಎಂದು ನೆರೆದಿದ್ದ ಭಕ್ತರಿಗೆ ಕಿವಿಮಾತು ಹೇಳಿದರು. ಈ ಗ್ರಾಮ ದೇವತೆಗೆ ಒಂದು ವೀರಭದ್ರ ಸ್ವಾಮಿಗೆ ಒಂದು ನೆಲೆಯನ್ನು ಕೊಡಬೇಕು ಅಂತ ಇಲ್ಲಿ ಈ ಜಾಗದಲ್ಲಿ ಈ ಒಂದು ಮಹೋತ್ಸವವನ್ನು ಮಾಡಿದ್ವಿ. ಹಿಂದೆ ಏನು ದೇವಸ್ಥಾನ ಇಲ್ಲಿ ಎಲ್ಲೂ ಇಲ್ಲದ ಕಾರಣ ಈ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸೇರ್ಕೊಂಡು ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಹೋಮ ಹವನಗಳನ್ನು ಇಟ್ಕೊಂಡು ಇಲ್ಲಿ ಕಾರ್ಯವನ್ನು ನೆರವೇರಿಸಿದ್ವಿ. ಇದು ಎಲ್ಲ ಜನರಿಗೂ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ಕೂಡ ಈ ಹೋಮವನ್ನು ಮಾಡಿ ಒಂದು
ಈ ಒಂದು ದೇವಸ್ಥಾನ ಮುಂದೆ ನಿರ್ಮಾಣ ಆಗಲಿ, ಇನ್ನೂ ಹೆಚ್ಚಿನ ಒಳ್ಳೆಯ ಉದ್ದೇಶವನ್ನು ಹೊಂದಿ ಹೆಸರನ್ನು ಮಾಡಲಿ ಅಂತ ಹೇಳಿ ಈ ಮೂಲಕ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಶ್ರೀ ಭದ್ರಕಾಳಮ್ಮನವರ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. 10 ವರ್ಷದಿಂದಲೂ ಕೂಡ ಈ ದೇವಸ್ಥಾನ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೌಡರ ಗರಡಿಯಲ್ಲಿ ಲೋಕಸಭಾ ಚುನಾವಣೆ ಕಾವು. ಯಾರಾಗಲಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಎದುರಾಳಿ ಎಂಬ ಚರ್ಚೆಯಲ್ಲಿ ಜಿಲ್ಲೆಯ ಜನತೆ. ಗೌಡರ ಕುಟುಂಬಕ್ಕೆ ಮುಳುವಾಗುತ್ತಾ ಕುಟುಂಬ ರಾಜಕಾರಣ. ಮಾಡದ ತಪ್ಪಿಗೆ ಅಮಾಯಕ ಯುವಕನೋರ್ವ ಪೊಲೀಸರ ಲಾಠಿಯೇಟಿಗೆ ತುತ್ತು. ಕೆಲಸ ಕಾರ್ಯ ಬಿಟ್ಟು ಆಸ್ಪತ್ರೆ ಪಾಲಾಗಿರೋ ದಲಿತ ಯುವಕನ ಮೇಲೆ ಪೊಲೀಸರಿಂದ ನಡೆದ ಭಾರೀ ದೌರ್ಜನ್ಯ. ದಲಿತ ಪರ ಸಂಘಟನೆಗಳಿಂದ ಉಗ್ರ ಹೋರಾಟಕ್ಕೆ ಚಿಂತನೆ. ಮತ್ತು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿತ್ತು ಹೆಣ್ಣು ಚಿರತೆ. ನಿಟ್ಟುಸಿರು ಬಿಟ್ಟ ಚನ್ನರಾಯಪಟ್ಟಣ ತಾಲೂಕಿನ ಬನವಾಸೆ ಗ್ರಾಮಸ್ಥರು. ಅರಣ್ಯ ಪ್ರದೇಶಕ್ಕೆ ಚಿರತೆ ರವಾನೆಗೆ ಅರಣ್ಯ ಇಲಾಖೆ ಚಿಂತನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.